ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಹಾಗೂ ಪಟ್ಟಣ ಪಂಚಾಯಿತಿ ಬಿಜೆಪಿ ಸದಸ್ಯ ವಿಜಯ್ ಕಾಮತ್ ಲೋಕಾಯುಕ್ತ ಬಲೆಗೆ ಸಿಲುಕಿರುವ ಘಟನೆ ನಡೆದಿದೆ. ಸ್ಥಳೀಯ ಚಂದ್ರಹಾಸ ಬಾಂದೇಕರ್ ಎನ್ನುವರಿಗೆ ಸೇರಿದ ಆಸ್ತಿಯನ್ನ ಏಸತ್ತು ಮಾಡಿಸಲು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಹಾಗೂ ಬಿಜೆಪಿ ಸದಸ್ಯ ವಿಜಯ್ ಕಾಮತ್ 2.5 ಲಕ್ಷ ರು ಬೇಡಿಕೆ ಹಾಕಿದ್ದು, ಬೇಡಿಕೆಯಂತೆ ಮುಂಗಡ ಹಣವಾಗಿ 60,000 ರೂಪಾಯಿಗಳನ್ನು ಚಂದ್ರಹಾಸ ಬಾಂದೇಕರ್ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಬುಧವಾರ ಬೆಳಗ್ಗೆ ವಿಜಯ ಕಾಮತ್ ಮೂಲಕ ಹಸ್ತಾಂತರ ಮಾಡುತ್ತಿದ್ದರು. ಈ ವೇಳೆ ಲೋಕಾಯುಕ್ತರು ದಾಳಿ ಮಾಡಿ ಹಣ ಸಹಿತ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು, ಲೋಕಾಯುಕ್ತರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಿ ಬಿಲ್ ಮಾಡುವುದಾಗಲಿ, ಪ್ರತಿಯೊಂದು ಜನಸಾಮಾನ್ಯರ ಹೊನ್ನಾವರ ಪಟ್ಟಣ ಪಂಚಾಯತ್ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹಣದ ಬೇಡಿಕೆ ಇಟ್ಟು 1,000 ಲಕ್ಷ ಗಟ್ಟಲೆ ಬೇಡಿಕೆ ಇಟ್ಟು ಕೆಲಸ ಕೊಡ್ಲಿಕ್ಕೆ ಇದು ಮಾಡ್ತಾ ಇದ್ರು. ಜನಸಾಮಾನ್ಯರು ಅವರ ಏನು ಧನದಾಯ ನೋಡಿ ಬೇಸತ್ತಿದ್ರು. ಅಂದರೆ ಇವತ್ತು ಅವ್ರದ್ದು ಪಾಪದ ಕೂಡ ತುಂಬಿದೆ. ಹಾಗಾಗಿ ಅವರು 60,000 ರೂಪಾಯಿ ತೆಗೆದುಕೊಂಡು ಇದು ಮಾಡಬೇಕಿದ್ರೆ ಲೋಕಾಯುಕ್ತ ಪೊಲೀಸರಿಗೆ ಹೇಳಿ ಹಿಡಿದಿದ್ದಾರೆ. ಈಗ ರಿಟೈರ್ಡ್ ಆಗ ಸಿಕ್ಕ ಬಿದ್ದಿದ್ದಾರೆ. ಏನಾಗಿದೆ ಅಂದ್ರೆ ಬೇಲಿಯೇ ಹೊಲ ಎದ್ದ ಮೆಂತಿನ ಮನೆ ಆಗಿದೆ. ಇಲ್ಲಿ ನಮ್ಮ ಹೊನ್ನಾವರದಲ್ಲಿ ನಮಗೆ ಸರಿಯಾದ ಒಂದು ಜನಪ್ರತಿನಿಧಿ ಶಾಸಕರು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಇಲ್ಲದೇ ಇದ್ದರಿಂದ ನಮಗೆ ಕುಮಟಾ ಕ್ಷೇತ್ರದ MLA, ಭಟ್ಕಳ ಕ್ಷೇತ್ರದ MLAಗಳು ಅದು ಯಾವುದೇ ಪಕ್ಷ ಇರಲಿ ವ್ಯಕ್ತಿ. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಕಾರವಾರ ಪೊಲೀಸ್ ಇನ್ಸ್ಪೆಕ್ಟರ್ ವಿನಾಯಕ ಬಿಲ್ಲವ, ಸಿದ್ದರಾಜು ಪ್ರಸಾದ್, ಹೆಡ್ ಕಾನ್ಸ್ಟೇಬಲ್ಗಳಾದ ನಾರಾಯಣ್ ನಾಯಕ್, ಶ್ರೀಕೃಷ್ಣ, ಪ್ರದೀಪ್, ರಫೀಕ್ ಹಾಗೂ ಪೊಲೀಸರಾದ ಶಿವಕುಮಾರ್, ಆನಂದ್ ಸೇರಿದಂತೆ ಇತರರಿದ್ದರು. ವರದಿ ರೂಪ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ.